ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೆಪ್ಪರ್ ಡ್ರೈ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕನಲ್ಲಿ ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ. ಪೆಪ್ಪರ್ ಡ್ರೈ ಚಿಕನ್ ಮಾಡೋಕ್ಕೆ ಇಲ್ಲಿ ನಾನು 3 ದಪ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, 3 ಹಸಿಮೆಣ್ಸಿಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು ಮತ್ತು ಪೆಪ್ಪರ್ ಪೌಡ್ರ್ 2 ಸ್ಪೂನ್ ತೊಗೊಂಡಿದ್ದೀನಿ, ಅರಿಶಿನ 1 ಸ್ಪೂನ್ ತೊಗೊಂಡಿದ್ದೀನಿ, ಧನಿಯಾ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಗರಂ ಮಸಾಲ 2 ಸ್ಪೂನ್ ತೊಗೊಂಡಿದ್ದೀನಿ. ಚಿಕನ್ನ ನೀಟಾಗಿ ಅರಿಶಿನ ಉಪ್ಪು ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಚಿಕನ್ಗೆ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಮಾಡೋಣ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಆದರೆ ಅಂದಾಜು ಮೇಲೆ ಹಾಕೋತಿದ್ದೀನಿ ಅಷ್ಟೇ. ಅಂದಾಜಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಹಾಕೋಬೇಕು ಅಂತ. ಗೊತ್ತಾಗಲಿಲ್ಲ ಅಂದರೆ 3 ಸ್ಪೂನ್ ಅಂತ ಅಂದ್ಕೊಳ್ಳಿ. ಏಕೆಂದರೆ ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವರು ಸ್ವಲ್ಪ ಯೂಸ್ ಮಾಡ್ತಾರೆ. ಈಗ ಎಣ್ಣೆ ಕಾದಿದೆ, ಈರುಳ್ಳಿನ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ. ಈಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಆದರೆ ಇಲ್ಲಿ ನಾನು ಹಾಕ್ತಾಯಿಲ್ಲ. ಯಾಕೆ ಅಂತ ಅಂದರೆ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಲಿ ಅಂತ ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ಅದು ತಳ ಹಿಡ್ದಂಗೆ ಆಗುತ್ತೆ, ಸೀದೋಗೋ ಥರ ಆಗುತ್ತೆ, ನೀಟಾಗಿ ಈರುಳ್ಳಿ ಉರಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಕು ಅಂದರೆ ಇಲ್ಲಿ ಕರಿಬೇವನ್ನ ಇನ್ನೂ ಜಾಸ್ತಿ ಬೇಕಾದರೆ ಹಾಕೋಬೋದು. ಈಗ 2 ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಉರಿತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆಗಿ ನೀಟಾಗಿ ಫ್ರೈ ಆಗಬೇಕು. ಬೇಕಿದ್ದರೆ ನೀವು ಇಲ್ಲಿ ಸ್ವಲ್ಪ ರುಚಿ ಹಾಕೋಬೋದು, ಯಾಕಂದರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ಇಲ್ಲೇ ಬೇಕಾದರೆ ಸ್ವಲ್ಪ ರುಚಿ ಹಾಕೋಬೋದು. ಈಗ ಚಿಕನ್ನ ತೊಳೆದಿಟ್ಕೊಂಡಿದ್ನಲ್ಲ ಆ ಚಿಕನ್ನ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಬೇಗ ಆಗಬೇಕು, ಟೈಮ್ ಇಲ್ಲ ಅನ್ನೋದಾದರೆ ನೀವು ಬೇಕಾದರೆ ಕುಕ್ಕರಲ್ಲಿ ಚಿಕನ್ನ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀವು ಕುಕ್ಕರಲ್ಲಿ 1 ವಿಸಲ್ ಕೂಗಿಸ್ಕೊಂಡು ಬೇಕಾದರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನೀವೇನಾದರೂ ಚಿಕನ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿ ಕೊಡುತ್ತೆ ಅದು ಕೂಡ. ಚಿಕನ್ನ ಈಗ ನೀಟಾಗಿ ಹುರ್ಕೋಬೇಕು ನಾವು, ಏಕೆಂತಂದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿಲ್ವಲ್ಲ ಅದಕ್ಕೋಸ್ಕರ ನೀಟಾಗಿ ಉರಿಬೇಕು. ಚಿಕನ್ ಬೇಯಬೇಕು, ಸ್ವಲ್ಪ ಆದರೂ ಇಲ್ಲಿ ಬೇಯಬೇಕು. ಈಗ ನಾನು ಏನೇನು ತೊಗೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಚಿಕನ್ ಮಸಾಲ ಹಾಕೋತೀನಿ ಅಂದರೂ ಹಾಕೋಬೋದು, ಒಂದು ಸ್ಪೂನ್ ಹಾಕೋಬೋದು. ಚಿಕನ್ ಮಸಾಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಏಕೆ ಅಂತ ಅಂದರೆ ಜಾಸ್ತಿ ಮಸಾಲೆನ ಯೂಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಚಿಕನ್ ಮಸಾಲ ಹಾಕಿಲ್ಲ. ನೀವು ಬೇಕಾದರೆ ಹಾಕೋಬೋದು. ಇವಾಗ 1 ಸ್ಪೂನ್ ನಾನು ಉಪ್ಪು ತಗೋತಾಯಿದ್ದೀನಿ, ಪುಡಿ ಉಪ್ಪು ತಗೋತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಮೊದಲು ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ನೀವು ಟೇಸ್ಟ್ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಹಿಂಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ, ನಿಮಗೇನಾದರೂ ಜಾಸ್ತಿ ಹುಳಿ ಬೇಕು ಅನ್ನೋದಾದರೆ ನೀವು 1 ನಿಂಬೆಹಣ್ಣು ಫುಲ್ ಹಾಕೋಬೋದು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಇಷ್ಟೇ. ನೀವು ಆರಾಮಾಗಿ ಒಂದು 10 ನಿಮಿಷದಲ್ಲಿ ನೀವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ನಿಮ್ಮನೇಲಿ ಚಿಕನ್ ತಂದಾಗ ಈ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೀವನದಲ್ಲಿ ಎಲ್ಲ ಕಷ್ಟಗಳಿಗೂ 2 ಔಷಧಗಳಿವೆ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಜೀವನದ ಅಂತ್ಯದವರೆಗೂ ಕಲಿಯುವುದು ಬೆಟ್ಟದಷ್ಟಿದೆ ಎನ್ನುವುದೇ ಬದುಕು ಕಲಿಸಿದ ಪಾಠ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.